ಇದು ಆ್ಯಕ್ಚುಲಿ ಐಡಿಯಾ ಬಂದು ಪ್ರೊಡ್ಯೂಸರ್ ಸಾಹೇಬ್ರದು. ಗಿರೀಶ್ ಕುಮಾರ್ ಗೌಡ ಅಂಥೇಳಿ ಈ ಹಾಡಿನ ನಿರ್ಮಾಪಕರು. ಇದು ಒಂದು ಆಲ್ಬಮ್ಮೇ ಮಾಡಿದ್ದೀನಿ. ಅದರಲ್ಲಿ 8 ಹಾಡಿದ್ದಾವೆ. ಇದು ಒಂದು ಸ್ಪೆಷಲ್ ಸಾಂಗು. ಎಸ್ ಪಿ ಬಿ ಅಜರಾಮರ ಅನ್ನೋ ಒಂದು ಟೈಟ್ಲ್ ಇಟ್ಟು ಇದನ್ನು ಪೂರ್ತಿಯಾಗಿ ಅವರಿಗೆ ಸಮರ್ಪಿಸೋದು, ಅವರಿಗೆ ಡೆಡಿಕೇಟ್ ಮಾಡೋದು ಅಂಥೇಳಿ ನಿರ್ಧಾರ ಮಾಡಿದ್ವಿ. ಹಾಗಾಗಿ ಈ ಹಾಡು ಹುಟ್ಕೊಳ್ತು. ಸೊ ಅವರಿಗೆ ಎಸ್ ಪಿ ಬಿ ಅವರು ದೊಡ್ಡ ಫ್ಯಾನ್ ಕೂಡ, ಅವರು ಪ್ರೊಡ್ಯೂಸರ್ ಸಾಹೇಬರು. ಅವ್ರ ಕೈಲಿ ಹಾಡಿಸ್ಬೇಕು ಅಂಥೇಳಿ ಭಾಳ ಪ್ರಯತ್ನ ಪಟ್ಟವರು. ಆಗ ಆಗಲಿಲ್ಲ ಅಂಥೇಳಿ ಅಟ್ಲೀಸ್ಟ್ ಅವರ ನೆನಪಲ್ಲಿ ಒಂದು ಹಾಡು ಮಾಡೋಣ ಅಂಥೇಳಿ, ಅದಕ್ಕೆ ತಕ್ಕಂತೆಯೇ ಇವತ್ತು ಅವರ ಹುಟ್ಟುಹಬ್ಬ ಜನ್ಮದಿನ ಇರೋದ್ರಿಂದ ಇವತ್ತು ಒಳ್ಳೆ ದಿನ. ಹಾಗಾಗಿ ಇದನ್ನು ಇವತ್ತು ರಿಲೀಸ್ ಮಾಡೋಣ ಅಂಥೇಳಿ ನನಗೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಒಳ್ಳೆ ಅವಕಾಶ ಆಯಿತು. ಹಾಗಾಗಿ ಇದನ್ನು ಮಾಡಿದ್ದೀನಿ ನಾನು. ಈ ಹಾಡು ಸಾಂಗ್ ಎಲ್ಲೋ ಕೇಳ್ತಿದ್ರೆ ನಿಮ್ಮ ಒಡನಾಟ ಏನಿದೆಯಲ್ಲ ಆರಂಭದಿಂದ ಇಲ್ಲಿ ತನಕ ಎಸ್ ಪಿ ಅವ್ರಿಗೆ, ಅದೆಲ್ಲದರ ಹೊರತಾಗಿ ಒಟ್ಟು ಮೌಲ್ಯವಾಗಿ ಈ ಸಿನಿಮಾ ಇದೆ, ಈ ಒಂದು ಸಾಂಗಲ್ಲಿ ಎಲ್ಲ ಸೇರಿದೆಯಾ ಅಂತ. ಯಾಕಂದ್ರೆ ದೇವರ ಸಮನಾಗಿ ಅವ್ರನ್ನ ಎಸ್ ಪಿ ಬಿ ಅವ್ರನ್ನ ಕೂರಿಸಿದ್ರೆ, ಆ ಶ್ಲೋಕದ ಮೂಲಕ ಅವ್ರದ್ದೊಂದು ಎಲಿವೇಶನ್ ಕೊಡ್ತಿದೆ ಅವ್ರಿಗೆ ಒಂದು ವಿಚಾರವಾಗಿ. ಯಾಕೆಂದರೆ ಎಸ್ ಪಿ ಬಿ ಅನ್ನೋದು ಎಲ್ಲರಿಗೂ ಗೊತ್ತು. ಅವರ ಪೂರ್ತಿ ಹೆಸರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಶ್ರೀಪತಿ ಪಂಡಿತಾರಾಜುಲ ಬಾಲಸುಬ್ರಹ್ಮಣ್ಯಂ ಅನ್ನೋದು ಅವರ ಪೂರ್ತಿ ನೇಮ್. ಅದು ಕೆಲವೊಬ್ಬರಿಗೆ ಮಾತ್ರ ಗೊತ್ತು. ಅವರ ಹೆಚ್ಚು ಹತ್ತಿರ ಇರೋರಿಗೆ ಗೊತ್ತಿದೆ. ಯಾಕಂದರೆ ಅವ್ರನ್ನ ಸಾಮಾನ್ಯವಾಗಿ ಜನಗಳು ಎಸ್ ಪಿ ಬಿ ಹಾಡಿದ್ದಾರೆ, ಎಸ್ ಪಿ ಬಿ ಹಾಡಿದ್ದಾರೆ ಅಂತಾರೆ. ಅಥವಾ ತಮಿಳ್ನಾಡಲ್ಲಿ ಬಾಲು ಹಾಡಿದ್ದಾರೆ ಅಂತಾರೆ. ಇನ್ನು ಅವ್ರ ಸ್ನೇಹಿತರೆಲ್ಲ ಅವ್ರನ್ನ ಮಣಿ ಅಂತ ಕರೀತಾರೆ. ಹೀಗೆ ಒಬ್ಬೊಬ್ಬರು ವಿಧವಾಗಿ ಕರೀತಾರೆ. ಸೊ ಇದರಲ್ಲಿ ಅವರ ಪೂರ್ತಿ ಹೆಸರು ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅವರ ಆ ಬಿಗಿನಿಂಗಲ್ಲಿ ಒಂದು ಶ್ಲೋಕ ಥರ ಕಂಪೋಸ್ ಮಾಡಿ ಅವರ ಹೆಸರನ್ನೇ ಬೇರೆ ಬೇರೆ ಸ್ವರಗಳಲ್ಲಿ ಬರೋ ಥರ ಅದಕ್ಕೆ ಅರೇಂಜ್ ಮಾಡಿದೆ. ಈಗ ನೀವು ಅವರ ಒಡನಾಟದ ಬಗ್ಗೆ ಕೇಳಿದ್ರಿ. ಅವರ ಒಡನಾಟ ಶುರುವಾಗಿದ್ದು ಭಾಳ ಹಿಂದೆ. ಆದರೆ ತುಂಬ ಹೆಚ್ಚು ನಾವು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು ಸುಮಾರು 22 ವರ್ಷಗಳ ಹಿಂದೆ. ಅವರ ಒಂದು ಕಾರ್ಯಕ್ರಮಕ್ಕೆ ನಾನು ನುಡ್ಸೋಕೆ ಹೋದಾಗ, ಅವರು ಇಲ್ಲಿ ಹಂಸಲೇಖ ಸರ್ ರೆಕಾರ್ಡಿಂಗಿಗೆ ಬಂದಾಗ, ವಿಜಯ್ ಭಾಸ್ಕರ್ ಅವ್ರ ರೆಕಾರ್ಡಿಂಗ್ ಬಂದಾಗ, ನಾನು ತಬಲಾ ನುಡಿಸ್ತಾ ಇದ್ದಾಗ ಅವ್ರಿಗೆ ನಾನು ಪರಿಚಯ ಆದೆ. ಅವ್ರಿಗೆ ತುಂಬ ಇಷ್ಟ ಆದೆ. ಅವರ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ರು. ಅದಾದ ನಂತರ ಎದೆ ತುಂಬೆ ಹಾಡುವೆನು ಅನ್ನೋ ಒಂದು ರಿಯಾಲಿಟಿ ಶೋಲಿ ನಾವು ಒಟ್ಟಿಗೆ ಕೆಲಸ ಶುರು ಮಾಡಿದ್ವಿ. ಅದು ಒಂದು 10 ವರ್ಷಗಳ ಕಾಲ ನಡೀತು ಆ ರಿಯಾಲಿಟಿ ಶೋ. ಅದರಲ್ಲಿ ಸತತವಾಗಿ ನಾನು ಇರ್ತಿದ್ದೆ. ಅದಾದ ನಂತರ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಇಲ್ಲಿಂದನೇ ಬೆಂಗಳೂರಿಂದ ಒಂದು ತಂಡವನ್ನು ಕಟ್ಟಿ, ನನ್ನದೇ ಆದ ಒಂದು ಆರ್ಕೆಸ್ಟ್ರಾ ಗುಂಪನ್ನು ಕಟ್ಕೊಂಡು ಅವರೆಲ್ಲ ಕಾರ್ಯಕ್ರಮಗಳಿಗೂ ನಾವು ಹೋಗ್ತಾ ಇದ್ವಿ. ದೇಶ ವಿದೇಶಗಳಲ್ಲೂ ನಾವು ಭಾಳಷ್ಟು ಪ್ರಯಾಣ ಮಾಡಿದ್ವಿ. ಸರ್, 2 ದಶಕದ ನಂಟು ಅಂತಂದ್ರೆ ವ್ಯಕ್ತಿಗಿಂತ ಅವರ ವ್ಯಕ್ತಿತ್ವದ ಮೇಲೆ ತುಂಬಾ ನೀವು ಪ್ರೀತಿ ಮಾಡಿದ್ರಿ ಅಂತ ಅನ್ಸುತ್ತೆ. ನಿಮ್ಮ ಮಾತಲ್ಲಿ ಗೊತ್ತಾಗ್ತಿದೆ. ಎಸ್ ಪಿ ಅಂತ ಸಂಗೀತನ ಹೊರತುಪಡಿಸಿ ಒಂದು ಮನುಷ್ಯತ್ವ ವಿಚಾರವಾಗಿ ಹೇಳೋದಾದ್ರೆ ಕರೆಕ್ಟ್. ಎಸ್ ಪಿ ಬಿ ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಒಬ್ಬರು ಗಾಯಕ ಅಂತ ಹೇಳಿ. ಆದರೆ ಅವರ ವೈಯಕ್ತಿಕವಾಗಿ ಅವರಷ್ಟು ಡೌನ್ ಟು ಅರ್ತ್ ಪರ್ಸನ್ ಇನ್ನೊಬ್ರಿಲ್ಲ. ಇದು ಎಲ್ಲರೂ ಹೇಳ್ತಾರೆ. ಯಾಕೆ ಅಂತಂದರೆ ಅವರು ನೀವು ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡಿರ್ಬೋದು, ಅವರು ವೇದಿಕೆಗೆ ಬಂದ ತಕ್ಷಣವೇ ಎಲ್ಲ ಕಲಾವಿದರಿಗೆ ಹಿಂಗೆ ಶಿರಬಾಗಿ ನಮಸ್ಕಾರ ಮಾಡಿ ಎಲ್ಲರಿಗೂ, ಅವರು ಯಾರೇ ಸಣ್ಣವರು ಇರಲಿ ದೊಡ್ಡವರು ಇರಲಿ, ಯಾವುದೇ ಕಲಾವಿದರ ಇರಲಿ, ಎಲ್ಲರಿಗೂ ನಮಸ್ಕಾರ ಮಾಡಿ ಅವರು ಕಾರ್ಯಕ್ರಮ ಶುರು ಮಾಡ್ತಾರೆ. ಇದು ಎಲ್ಲ ಗಾಯಕರಲ್ಲಿ ನಾವು ನೋಡಿಲ್ಲ. ಬಹಳ ಅಪರೂಪ ಈ ಥರ ಮಾಡೋದು. ಭಾಳ ದೊಡ್ಡ ಗಾಯಕರು ಬರ್ತಾರೆ, ಅವ್ರ ಪಾಡಿಗೆ ಅವರು ಮೈಕ್ ತೊಗೊಳ್ತಾರೆ, ಹಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಬಾಲು ಸರ್ ಹತ್ರ ಇದೊಂದು ಒಳ್ಳೆಯ ಕ್ವಾಲಿಟಿ. ಆಮೇಲೆ ಯಾವುದೇ ಕಲಾವಿದ ಸ್ಟೇಜಲ್ಲಿ ಚೆನ್ನಾಗಿ ನುಡಿಸಿದಾಗ, ಯಾವುದೇ ಕಲಾವಿದ ಇರ್ಬೋದು, ತಬಲಾದವ್ರು ಇರ್ಬೋದು, ಒಬ್ಬ ಕೊಳಲು ವಾದಕ ಇರ್ಬೋದು, ಸಿತಾರ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಏನೇ ಒಂದು ಇನ್ಸ್ಟ್ರೂಮೆಂಟ್ ಒಂದು ಸಣ್ಣ ಬಿಟ್ಟು ನುಡಿಸಿದ್ರು ಅದೆಲ್ಲ ಅವರು ಕೇಳಿ ಎಂಜಾಯ್ ಮಾಡಿ ಅಲ್ಲಿಂದಲ್ಲಿಗೆ ಸ್ಟೇಜಲ್ಲಿ ಅವ್ರು ಹಾಡ್ತಿದ್ರು ಕೂಡ ಹಿಂಗೆ ನೋಡೋದಾಗಲಿ, ಒಂದು ಚಪ್ಪಾಳೆ ಕೊಡೋದಾಗಲಿ, ಬಿ ಜಿ ಎಮ್ ಬರೋವಾಗ ಒಂದು ವೇಳೆ ಅವ್ರಿಗೆ ತುಂಬ ಇಷ್ಟ ಆಯಿತು ಅಂತಂದರೆ ಆ ಹಾಡು ಮುಗಿದ ತಕ್ಷಣ, ನೋಡಿ ಸರ್ ಈ ಕಲಾವಿದ ಭಾಳ ಚೆನ್ನಾಗಿ ನುಡಿಸಿದ್ದಾರೆ ಈ ಹಾಡಿಗೆ, ಇಂಥ ಅದ್ಭುತ ಕಲಾವಿದರು ನಮ್ಮ ಊರಲ್ಲಿದ್ದಾರೆ, ನೀವು ಅವರಿಗೆ ದೊಡ್ಡ ಅಪ್ರಿಸಿಯೇಷನ್ ಕೊಡಬೇಕು ಅಂಥೇಳಿ ಅದ್ರ ಬಗ್ಗೆ ಹೇಳಿ ಮಾತಾಡುವಂಥ ಒಂದು ವಿಧಾನ. ಇದಷ್ಟೇ ಅಲ್ಲ, ಅವ್ರ ಜೊತೆ ನಾನು 22 ವರ್ಷ ದೇಶ ವಿದೇಶಗಳಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಅಮೇರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಮಿಡ್ಲ್ ಈಸ್ಟ್ ಕಂಟ್ರೀಸ್ ಎಲ್ಲ ಕಡೆ ಓಡಾಡಿದ್ವಿ. ಸಾಮಾನ್ಯವಾಗಿ ದೊಡ್ಡ ಸಿಂಗರ್ಗಳು ಏನು ಮಾಡ್ತಾರೆ, ಕಲಾವಿದರನ್ನೇನೋ ಕರ್ಕೊಂಡು ಹೋಗ್ತಾರೆ ಒಂದು ಗುಂಪನ್ನ. ಏರ್ಪೋರ್ಟಲ್ಲಿ ಇಳಿದ ತಕ್ಷಣವೇ ಸ್ಪಾನ್ಸರ್ಸು ಅವರಿಗೆ ಒಂದು ದೊಡ್ಡ ಕಾರ್ ಕೊಡ್ತಾರೆ. ಸರ್ ನೀವು ಬನ್ನಿ ಸರ್ ಅಂತ ದೊಡ್ಡ ಸಿಂಗರ್ನ ಮೊದಲು ಕರ್ಕೊಂಡು ಹೋಗ್ತಾರೆ. ಹಾಗೇನೆ ಇವ್ರಿಗೂ ಬಂದ ತಕ್ಷಣವೇ ಇಳಿದ ತಕ್ಷಣವೇ ಒಂದು ಫ್ಲವರ್ ಬೊಕ್ಕೆ ಕೊಟ್ಟು, ಸರ್ ನಿಮ್ಮ ಕಾರ್ ರೆಡಿ ಇದೆ ಬನ್ನಿ ಅಂತ ಹೇಳೋರು. ಆವಾಗ ಇವರ ಪ್ರತಿಕ್ರಿಯೆ ಏನು ಗೊತ್ತಾ, ಅದಕ್ಕೆ 1 ನಿಮಿಷಪ್ಪ,
ಕಲಾವಿದರಿಗೆ ಕಾಫಿ ಕೊಡಿಸಿದ್ರ ಅಂತ ಕೇಳ್ತಾರೆ ಫಸ್ಟು. ಕಲಾವಿದರಿಗೆ ಫಸ್ಟ್ ಕಾಫಿ ಕೊಡಿಸಿ ಆಮೇಲೆ ಅವ್ರಿಗೆ ವೆಹಿಕಲ್ ಇದೆಯಾ, ಅವ್ರಿಗೆ ಎಲ್ಲಿ ಹೋಟೆಲ್ ಅರೇಂಜ್ ಮಾಡಿದಿರಿ, ಇದೆಲ್ಲ ಯಾರು ಕೇಳ್ತಾ ಇರಲಿಲ್ಲ. ನಮಗೇನೆ ಆಶ್ಚರ್ಯ ಆಗ್ಬಿಡ್ತು. ಈ ಥರ ಎಲ್ಲ ಒಬ್ಬ ಲೆಜೆಂಡ್ರಿ ಸಿಂಗರು, ಮೇರು ಪರ್ವತ ಸರ್, ಅದು ಹಿಮಾಲಯದಷ್ಟು ಎತ್ತರ ಬೆಳೆದಂಥ ಒಬ್ಬ ವ್ಯಕ್ತಿತ್ವ ಅವ್ರದ್ದು. 50,000 ಹಾಡು ಬರೀ ಸಿನಿಮಾದಲ್ಲೇ ಹಾಡಿದ್ದಾರೆ ಅನ್ನೋದು ಅದು ಇತಿಹಾಸ. ಅದು ಇನ್ನೊಬ್ರಿಗೆ ಯಾರಿಗೂ ಅಷ್ಟು ಅವಕಾಶ ಸಿಗಲ್ಲ, ಹಿಂದೆ ಯಾರಿಗೂ ಸಿಕ್ಕಿಲ್ಲ. ಅಂಥ ಒಬ್ಬ ಮೇರು ಪರ್ವತದ ಮುಂದೆ ನಾವೆಲ್ಲ ಭಾಳ ಚಿಕ್ಕ ಚಿಕ್ಕ ಕಲಾವಿದರು. ಅವ್ರ ಮುಂದೆ ಅವರು ನಮ್ಮನ್ನು ಮೆಚ್ಚಿಕೊಂಡು ನಮ್ಮನ್ನು ಕರ್ಕೊಂಡೋದಾಗ ಆ ಕಲೆಗೆ, ಆ ವ್ಯಕ್ತಿಗೆ ಅಷ್ಟು ಗೌರವ ಪ್ರೀತಿ ತೋರಿಸೋರು. ಅವರು ಇರೋ ಹೋಟೆಲ್ಗೆ ದಯವಿಟ್ಟು ಇಲ್ಲೇ ರೂಮ್ ಹಾಕ್ಬಿಡಿ, ನಮ್ಮ ಜೊತೆ ಅವರು ಇಲ್ಲೇ ಇರಲಿ, ನಮಗೆ ರಿಹರ್ಸಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋರು. ಆವಾಗ ಸ್ಪಾನ್ಸರ್ಸು ಒಂದೇ ಕಡೆ ಹೋಟೆಲ್ಸು. ಆಮೇಲೆ ಅವ್ರಿಗೆ ಒಂದು ಸಪ್ರೇಟ್ ಊಟ ಬರುತ್ತೆ, ಸ್ಪೆಷಲ್ ಊಟ ಏನೋ ಬರುತ್ತೆ, ನಮಗೊಂದು ಜನರಲ್ ಆಗಿ ಊಟ ಇರುತ್ತೆ. ಅದಕ್ಕೇನು ಮಾಡೋರು ಅವರು, ನಾನು ಅವ್ರ ಜೊತೆ ಬಂದು ಊಟ ಮಾಡ್ತೀನಪ್ಪ, ಅದಕ್ಕೆ ಒಂದೇ ಕಡೆ ಊಟಕ್ಕೆ ಅರೇಂಜ್ ಮಾಡಿಬಿಡಿ ಅನ್ನೋರು. ಆವಾಗ ವಿಧಿ ಇಲ್ಲದೆ ಏನು ಮಾಡ್ತಾರೆ ಸ್ಪಾನ್ಸರ್ಸು, ಒಂದೇ ಊಟನ ಅವ್ರಿಗೂ ಸೇರೋದು ನಮಗೆ ಸೇರೋದು ಒಂದೇ ಊಟ ಆಗಬೇಕು, ಈ ಥರ ಅರೇಂಜ್ ಮಾಡೋರು. ಈ ಥರ ಯಾರು ಸರ್ ಕಲಾವಿದರನ್ನ ನೋಡ್ಕೋತಾರೆ? ಮುಗಿದ ಮೇಲೆ ಅವ್ರಿಗೆ ಏನು ಬೇಕು ಏನು ಬೇಡ, ಅವ್ರಿಗೆ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಇದೆಯಾ, ಫ್ಲೈಟ್ ಟಿಕೆಟ್ಸ್ ಕರೆಕ್ಟಾಗಿ ಬುಕ್ ಆಗಿದೆಯಾ, ಇದೆಲ್ಲ ನೋಡೋರು. ಆಮೇಲೆ ಅವರ ಬಹಳ ದೊಡ್ಡ ಗುಣ ಅಂತಂದರೆ, ಮೊದಲು ಕಾರ್ಯಕ್ರಮಗಳು ಶುರು ಮಾಡಿದಾಗ ಚೆನ್ನೈಯಿಂದ ಗಾಯಕಿಯರನ್ನ ಕರ್ಕೊಂಬರೋರು ಅವರು. ಆಮೇಲೆ ನಾನು ಒಂದು ದಿವಸ ಹೇಳಿದೆ, ಸರ್ ನಮ್ಮಲ್ಲಿ ಭಾಳ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ, ನೀವು ಹ್ಞೂ ಅಂದರೆ ಒಂದು ಅವಕಾಶ ಕೊಟ್ಟರೆ ಕೆಲವರು ಹಾಡುಗಾರರಿಗೆ ಅವಕಾಶ ಕೊಡ್ಬೋದು. ಖಂಡಿತ ಹೇಳಿ ವೇಣು, ಅದಕ್ಕೇನಂತೆ, ಚೆನ್ನಾಗಿ ಹಾಡ್ತಾರೆ ಅಂದರೆ ನಾವು ಅವ್ರಿಗೆ ಎನ್ಕರೇಜ್ ಮಾಡೋಣ ಅಂತೇಳಿ. ಸೊ ನಾನು ಬೆಂಗಳೂರಿನ ಎಲ್ಲ ಗಾಯಕಿಯರು, ಅರ್ಚನಾ ಉಡುಪ, ನಂದಿತಾ, ಅನುರಾಧ ಭಟ್ಟು, ಸುನೀತಾ, ಹೀಗೆ ಹೆಸರು ಹೇಳ್ತಾ ಹೋದರೆ ಒಬ್ಬರನ್ನೂ ನಾನು ಬಿಟ್ಟಿಲ್ಲ, ಎಲ್ಲರನ್ನೂ ಕರ್ಕೊಂಬಂದು ಹಾಡಿಸಿದೆ. ಆಮೇಲೆ ಮೇಲ್ ವಾಯ್ಸಸ್ನ ಯಾಕೆ ಕರ್ಕೊಂಡು ಹೋಗ್ತಿದ್ವಿ ಅಂದರೆ, ಅವ್ರಿಗೆ ಒಂದು 3 ಹಾಡು ಅಥವಾ 4 ಹಾಡು ಆದಮೇಲೆ ಒಂದು ಸಣ್ಣ ಗ್ಯಾಪ್ ತೊಗೊಳ್ಳೋರು. 4 ಹಾಡು ಮಧ್ಯೆ ಒಂದು 5 ನಿಮಿಷದ ಬ್ರೇಕ್, ಅವ್ರು ರಿಲ್ಯಾಕ್ಸ್ ಆಗೋಕ್ಕೆ ಅಂತೇಳಿ. ಆಗ ಬೇರೆ ಯಾರಾದರೂ ಸಿಂಗರ್ಸ್ನ ಹಾಡೋಕ್ಕೆ, ಒಂದು ಹಾಡು ಹಾಡೋಕ್ಕೆ ಮೇಲ್ ವಾಯ್ಸಸ್ ಬೇಕಿತ್ತು. ನಾನೇನು ಮಾಡಿದೆ, ನಮ್ಮಲ್ಲಿ ಕೋರಸ್ ಹಾಡ್ತಾ ಇದ್ದಿದ್ದು ಒಂದು 3-4 ಜನ ಯಂಗ್ ವಾಯ್ಸಸ್ಗೆ ಅವ್ರಿಗೆ ಎನ್ಕರೇಜ್ ಮಾಡಿ ನಾನು ಹೇಳಿದೆ, ನೋಡಪ್ಪ ನೀವು ಒಂದಷ್ಟು ಹಾಡುಗಳು ನೋಡ್ಕೊಳ್ಳಿ, ಒಳ್ಳೊಳ್ಳೆ ಹಾಡುಗಳನ್ನ ನಿಮಗೆ ಮಧ್ಯದಲ್ಲಿ ಹಾಡಿಸ್ತೀನಿ ಅಂತ ಅವ್ರಿಗೆ ಅವಕಾಶ ಕೊಟ್ಟೆ. ಅದನ್ನು ಭಾಳ ಅಪ್ರಿಷಿಯೇಟ್ ಮಾಡೋರು, ತುಂಬ ಅಪ್ರಿಷಿಯೇಟ್ ಮಾಡಿ, ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ಹುಡುಗರು ಅಂತ ಅವ್ರ ಬಗ್ಗೆ ಮಾತಾಡಿ ಅವ್ರಿಗೆ ಚಪ್ಪಾಳೆ ಕೊಡಿಸಿ ಆಡಿಯನ್ಸಿಂದ. ಇದೆಲ್ಲ ಅವರ ಒಂದು ಭಾಳ ಒಳ್ಳೆಯ ಗುಣಗಳು. ಇದು ಎಲ್ಲ ದೊಡ್ಡ ದೊಡ್ಡ ಗಾಯಕರಲ್ಲಿ ಸಿಗೋದು ಕಷ್ಟ. ಕೆಲವ್ರಿಗೆ ಅನಿಸುತ್ತೆ ಹೇಳಬೇಕು ಅಂತ, ಆದರೆ ಹೇಳಲ್ಲ ಎಷ್ಟೋ ಜನಕ್ಕೆ. ಇನ್ನು ಕೆಲವ್ರಿಗೆ ಏನು ಅನಿಸುತ್ತೆ, ಇರಲಿ ಬಿಡು, ಅವ್ರು ಇನ್ನೂ ಕಲಿತಾ ಇದ್ದಾರೆ, ಕಲ್ತ್ಕೊಳ್ಳಿ, ಆಮೇಲೆ ಅವ್ರ ಬಗ್ಗೆ ಮಾತಾಡೋಣ ಅನ್ನೋ ಮನೋಭಾವನೂ ಇರುತ್ತೆ. ಆದರೆ SPB ಅವರು ಮಾತ್ರ ಬಹಳ ಬೇರೆ, ಅವರ ಸ್ವಭಾವ ಬೇರೆ ಸಿಂಗರ್ಸ್ಗೆ ಕಂಪೇರ್ ಮಾಡಿದ್ರೆ ಅವರು ಬಹಳ ಬೇರೆ. ಸರ್, ಇನ್ನು ಮುಖ್ಯವಾಗಿ ನೀವು ತಬಲವಾದಕರಾಗಿ ಈ ಥರದೊಂದು ಸಂಘ ಕ್ರಿಯೇಟ್ ಮಾಡಬೇಕು ಅನ್ನೋದು, ಜೊತೆಗೆ ನಿಮಗೆ ಸಾಥಾಗಿ ಎಲ್ಲ ಸಿಂಗರ್ಸ್ಗಳು ಅಂದರೆ ಟಾಪ್ ಸಿಂಗರ್ಸ್ ಎಲ್ಲ, ಜಯಪ್ರಕಾಶ್ ಆಗಲಿ, ಅರ್ಚನಾ ಅವರಾಗಲಿ, ವ್ಯಾಸರಾಜ್ ಆಗಲಿ, ಎಲ್ಲ ಜೊತೆಗೆ ನಿಂತಿರೋ ಈ ಹಾಡು ಮಾಡಿದಾಗ ಇದು ಸುಮ್ಮನೆ ಹಾಡುವಂತೂ ಕಂಪೋಸ್ ಮಾಡಿದ್ವಿ. ಆಮೇಲೆ ಮಾಡ್ತಾ ಮಾಡ್ತಾ ಅನ್ನಿಸ್ತು, ಇದು ಒಬ್ಬ ಲೆಜೆಂಡ್ ಸಿಂಗರ್ ಬಗ್ಗೆ ಮಾಡ್ತಾ ಇರೋದ್ರಿಂದ ಇದನ್ನು ಇಡೀ ಕರ್ನಾಟಕದ ಎಲ್ಲ ಗಾಯಕರ ಕೈಯಲ್ಲಿ ಹಾಡಿಸಿದ್ರೆ ಅವ್ರಿಗೆ ಸಮರ್ಪಣೆ ಮಾಡ್ದಂಗೆ ಆಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಗಿರೀಶ್ ಕುಮಾರ್ ಗೌಡ ಅವರು ಒಂದು ಸೂಚನೆ ಕೊಟ್ಟರು. ಸೊ ಆಗ ನಾನು ಯೋಚನೆ ಮಾಡಿ, ನಮಗೆ ಎಲ್ಲ ಗಾಯಕರು ಬೇಕಾಗಿರೋರೆ, ಸೊ ಎಲ್ಲನೂ ರಿಕ್ವೆಸ್ಟ್ ಮಾಡಿದೆ. ವಿಜಯ್ ಪ್ರಕಾಶ್ ಅವರು, ಹೇಮಂತ್ ಕುಮಾರ್ ಅವರು, ವ್ಯಾಸರಾಜು, ಕೀರ್ತನ್ ಹೊಳ್ಳ, ಮಂಜುಳಾ ಗುರುರಾಜ್ ಮೇಡಮ್ಮು, ಅರ್ಚನಾ ಉಡುಪ, ಅನುರಾಧ ಭಟ್ಟು, ಆಮೇಲೆ ಅವ್ರ ಜೊತೆಯಲ್ಲಿ ನಾನು ಕೂಡ ಒಂದು ಪಲ್ಲವಿಲಿ ಕೋರಸ್ ಎಲ್ಲ ಹಾಡಿದ್ದೀನಿ. ಸೊ ಹೀಗೆ ಎಷ್ಟು ಜನನ ಹಾಡ್ಸೋಕ್ಕೆ ಸಾಧ್ಯವೋ ಅಷ್ಟು ಜನನ ಹಾಡಿಸ್ಬೇಕು ಅಂತೇಳಿ. ಇನ್ನೂ ಕೆಲವರು ಕೇಳಿದ್ರು, ಸರ್ ಮೊದಲೇ ಹೇಳಿದರೆ ನಾವು ಹಾಡ್ತಿದ್ವಿ ಅಂತ, ಆದರೆ ಅಷ್ಟೊಂದು ಲೈನ್ಸ್ ಇಲ್ಲ, ಈಗಾಗಲೇ ಹಾಡು ಸ್ವಲ್ಪ ದೊಡ್ಡದಿದೆ. ಹಾಗಾಗಿ ನಾನು ಇಲ್ಲಿಂದನೇ ನನ್ನ ಎಲ್ಲ ಗಾಯಕರಿಗೆ, ಇದರಲ್ಲಿ ಹಾಡಿದ ಎಲ್ಲ ಗಾಯಕರಿಗೆ ಮತ್ತು ಅದ್ಭುತವಾಗಿ ನುಡಿಸಿದ ಕಲಾವಿದರು, ಯಾಕೆಂದರೆ ಒಂದು ಸಾಂಗ್ ಚೆನ್ನಾಗಿ ಬರಬೇಕು ಅಂದರೆ ನಾನು ಏನು ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ ಅದನ್ನು ಹಾಗೆ ರೀಪ್ರೊಡ್ಯೂಸ್ ಮಾಡಿ ಕೊಡುವಂಥ ಕಲಾವಿದರು ಬೇಕು. ಅದ್ರಲ್ಲಿ ನುಡಿಸಿರೋ ಎಲ್ಲ ಕಲಾವಿದರು, ನಮ್ಮ ಗಿಟಾರ್ ಶ್ರೀನಿವಾಸ್ ಅವರು, ಕೀಬೋರ್ಡ್ ಸಂಗೀತ್ ಥಾಮಸ್ಸು, ಫ್ಲೂಟ್ ನಟರಾಜ್ ಅವರು, ಸಿತಾರ್ ಸುಬ್ರಹ್ಮಣ್ಯ ಅಂಥೇಳಿ,
ಆಮೇಲೆ ರಿದಮ್ ಪ್ಯಾಡ್ ಅರುಣ್ ಕುಮಾರ್ ಅವರು, ಡ್ರಮ್ಸ್ ಅರುಣ್ ಅವರು, ನಾನೇ ತಬಲಾ ಡೋಲಕ್ಕೆಲ್ಲ ನುಡಿಸಿದ್ದೀನಿ. ಇದಿಷ್ಟು ವಾದ್ಯಗಾರರು ಬಹಳ ಒಳ್ಳೆ ಸಹಕಾರ ಕೊಟ್ಟರು. ಅದಕ್ಕೆ ಟೈಮ್ ತೊಗೊಳ್ತು ಭಾಳ. ಈ ಹಾಡು ರೆಕಾರ್ಡ್ ಮಾಡ್ಬೇಕಾದ್ರೆ ಬೆಳಗ್ಗೆ ಶುರು ಮಾಡಿದ್ದು ಸಂಜೆವರೆಗೂ ನಡೀತು. ಆದರೆ ಯಾರೂ ಪಾಪ ಏನು ಬೇಜಾರು ಮಾಡ್ಕೊಳ್ದಿರಾ ಎಷ್ಟು ಸಾರಿ ಬೇಕು ಅಂದ್ರೂ ಅಷ್ಟು ಸಾರಿ ನುಡಿಸಿ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಧ್ವನಿ ಮುದ್ರಣ, ಇದೆಲ್ಲ ನಾವೆಲ್ಲ ನುಡಿಸ್ತೀವಿ, ಹಾಡ್ತಾರೆ ಎಲ್ಲರೂ, ಇದೆಲ್ಲ ಚೆನ್ನಾಗಿ ಕೇಳಬೇಕಲ್ಲ. ಸೊ ಓಂಕಾರ್ ಸ್ಟುಡಿಯೋಸಲ್ಲಿ ನಮ್ಮ ಓಂಕಾರ ಮೂರ್ತಿಯವರು ಭಾಳ ಚೆನ್ನಾಗಿ ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ಪ್ರೋಸೆಸ್ ಮಾಡಬೇಕಲ್ಲ, ಎಡಿಟಿಂಗ್ ಆ್ಯಂಡ್ ಪ್ರೋಸೆಸ್ಸಿಂಗು, ಬ್ಯಾಲೆನ್ಸಿಂಗ್ ಮಾಡೋದು, ಇದೆಲ್ಲನೂ ಅಷ್ಟೇ ಭಾಳ ಟೈಮ್ ತೊಗೊಂಡು ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಪ್ರೊಡ್ಯೂಸರ್ದು ಒಂದು ಸಪೋರ್ಟ್ ಇರಬೇಕು. ಏನು ಸಾರ್ ತುಂಬ ಟೈಮ್ ತೊಗೊಳ್ತಾ ಇದ್ರಿ, ಲೇಟ್ ಆಗುತ್ತೆ ಸಾರ್, ಬಜೆಟ್ ಜಾಸ್ತಿ ಆಗೋಗುತ್ತೆ ಅಂದ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಪಾಪ ಅವರು ಗಿರೀಶ್ ಕುಮಾರ್ ಅವ್ರು ಮಾತ್ರ ಇದ್ರ ಬಗ್ಗೆ ಏನೂ ಮಾತಾಡ್ದಿರಾ, ಸರ್ ನೀವು ಟೈಮ್ ತೊಗೊಳ್ಳಿ, ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದರು. ಆ ಥರ ಹೇಳಿದಾಗ ನಮಗೆ ಒಂದು ಉತ್ಸಾಹ ಇರುತ್ತೆ. ಸೊ ಹಾಗಾಗಿ ಈ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಜೊತೆಗೆ ಇದಕ್ಕೊಂದಷ್ಟು ವಿಡಿಯೋ ಕೂಡ ಮಾಡಿ ಅದನ್ನು ನಾವು ನಿಮ್ಮ ಮುಖಾಂತರ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಅದಕ್ಕೆ ನಾನು ಇವತ್ತು ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಮತ್ತೆ ಆಲ್ಬಮ್ ಅಲ್ಲಿ ಇರುವಂತ ಬೇರೆ ಸಾಂಗ್ಗಳು ಯಾವಾಗ ಬರುತ್ತೆ? ಸರ್, ಇದು ಇವತ್ತು ಅವರ ಬಾಲು ಸರ್ ಅವರ ಜನ್ಮದಿನ ಆದ್ರಿಂದ ಈ ಹಾಡನ್ನು SPB ಅಜರಾಮರ ಅನ್ನೋ ಟೈಟಲಲ್ಲಿ ಇವತ್ತೇ ರಿಲೀಸ್ ಮಾಡ್ತಾ ಇದ್ದೀವಿ. ಇದು ಎಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ, ಆಮೇಲೆ ವಿಡಿಯೋ ಪ್ಲ್ಯಾಟ್ಫಾರ್ಮ್ಸಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಅವೈಲಬಲ್ ಇದೆ. ಇದರ ಜೊತೆಗೆ ಇನ್ನೂ 7 ಹಾಡಿದೆ. ಆ 7 ಹಾಡುಗಳು ಬೇರೆ ಬೇರೆ ವಿಭಾಗದಾಗಿದೆ. ಅಂದರೆ ಒಂದು ಕ್ಲಾಸಿಕಲ್ ಸಾಂಗ್ ಇದೆ, ಅದನ್ನು ನನ್ನ ತಬಲಾ ಗುರುಗಳಾದ ವಿಶ್ವನಾಥ ನಾಕೋಡ್ ಅವರು ಹಾಡಿದ್ದಾರೆ. ಅವರು ಆಕಾಶವಾಣಿಯಲ್ಲಿ ಟಾಪ್ ತಬಲಾ ಕಲಾವಿದರು, ಜೊತೆಗೆ A ಗ್ರೇಡ್ ಗಾಯಕರು ಆಕಾಶವಾಣಿಯಲ್ಲಿ. ಅವ್ರು ಹಾಡಿದ್ದಾರೆ. ಸಮನ್ವಿತಾ ಶರ್ಮಾ ಅಂತ ಒಬ್ಬರು ಭಾಳ ಒಳ್ಳೆ ಫಿಮೇಲ್ ಸಿಂಗರು, ಅವರಿಬ್ಬರು ಸೇರಿ ಒಂದು ಡ್ಯುಯೆಟ್, ಒಂದು ಕ್ಲಾಸಿಕಲ್ ಸಾಂಗು. ಇನ್ನೊಂದು ಹಾಡು ಹೇಮಂತ್ ಅವರು ಹಾಡಿದ್ದಾರೆ, ಅದು ತುಂಬ ಇಂಟೆನ್ಸ್ಡ್ ಸಾಂಗು, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಕೀರ್ತನ್ ಹೊಳ್ಳ ಅವರು ಇತ್ತೀಚಿನ ನವಪ್ರತಿಭೆಗಳಲ್ಲಿ ಒಬ್ಬರು, ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವರು. ಆಮೇಲೆ ನಮ್ಮ ವ್ಯಾಸರಾಜ್ ಅವರು 2 ಹಾಡು ಹಾಡಿಸಿದ್ದೀನಿ. ಅದು ಸ್ವಲ್ಪ ಫೋಕಿ ಸ್ಟೈಲ್ ಇದೆ, ಅವರು ಅದಕ್ಕೆ ಆಪ್ಟ್ ಸಿಂಗರು, ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತೇಳಿ ಅವ್ರ ಕೈಲಿ ಹಾಡಿಸಿದ್ದೀನಿ. ಮುಖ್ಯವಾಗಿ ಇನ್ನೆರಡು ಹಾಡು SPB ಅವರು ಇದ್ದಿದ್ರೆ ಅವ್ರ ಕೈಲೇ ಹಾಡಿಸ್ಬೇಕಾಗಿತ್ತು. ಆದರೆ ಅವರು ನಮ್ಮ ಜೊತೆ ಅವರು ದೈಹಿಕವಾಗಿ ಇವತ್ತು ಇಲ್ಲ. ಆದ್ದರಿಂದ ಅವರ ನೆನಪಲ್ಲಿ ಅವರ ಮಗನಾದ ಶ್ರೀ SPB ಚರಣ್ ಅವ್ರ ಕೈಲಿ 2 ಹಾಡುಗಳನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಹಾಡಿಕೊಟ್ಟಿದ್ದಾರೆ ನಮಗೋಸ್ಕರ.